Hello students, welcome back to my YouTube channel Supreme Learning Academy. This is state level Kannada question paper, date 25 to 2025. First language Kannada with answer. Let's get started. Before we start, if you are new to my channel, go subscribe my channel, share it to friends, and don't forget to hit the like button. And passing packages of all subjects videos are already uploaded. If you are not checked out, go check out the channel. Only passing package videos, if you read, you can score above 70. ಬರೀ ಪಾಸಿಂಗ್ ಪ್ಯಾಕೇಜಸ್ ಮಾತ್ರ ಓದ್ಕೊಂಡ್ರೆ 70 ಮೇಲೆ ನಿಮಗೆ ಮಾರ್ಕ್ಸ್ ಬರುತ್ತೆ 80ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಈಚ್ ಕ್ಯಾರೀಸ್ 1 ಮಾರ್ಕ್. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ. ಆನ್ಸರ್ ಈಸ್ ಸಿ 5. ಮೈದೂರು ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಆನ್ಸರ್ ಈಸ್ ಎ ಆದೇಶ ಸಂಧಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಆನ್ಸರ್ ಈಸ್ ವಿವರಾತ್ಮಕ. ಕ್ವಶನ್ ನಂಬರ್ 4, ಮೇಲ್ವಾತು ಪದವು ಈ ಸಮಾಸಕ್ಕೆ ಸೇರಿದೆ. ಆನ್ಸರ್ ಈಸ್ ಕರ್ಮಧಾರಯ ಸಮಾಸ. ಕ್ವಶನ್ ನಂಬರ್ 5, ಅತನ್ಯಂ ಎಂಬುದು ಈ ವಿಭಕ್ತಿಯ ಪ್ರತ್ಯಯ. ಆನ್ಸರ್ ಈಸ್ 5. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಪರ್ವತ ರೂಢನಾಮ, ಸಹದೇವ ಅಂಕಿತನಾಮ. ಮೊದಲು ದ್ವಿರಕ್ತಿ, ಸತಿಪತಿ ಜೋಡಿ ನುಡಿ. ಕಾರ್ಯ ಕಜ್ಜ, ಯಶ ಜಸ. ಚೆನ್ನಾಗಿ ಸಮನಾರ್ಥಕವ್ಯಯ, ಅಯ್ಯೋ ಭಾವ ಸೂಚಕವ್ಯಯ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವಚನಕಾರರಿಗೆ ಯಾವುದು ದೇವರಾಗಿತ್ತು? ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಹಕ್ಕಿಯ ಕಣ್ಣುಗಳು ಯಾವುವು? ದ್ರೋಣರ ಪರಶುರಾಮರಲ್ಲಿಯೇ ಏಕೆ ಬಂದನು? ಕ್ರಿಯಾ ಸ್ವಾತಂತ್ರ್ಯ ಎಂದರೇನು? ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 2 ಮಾರ್ಕ್ಸ್ ಕ್ವಶನ್, 10 ಕ್ವಶನ್ ಇರುತ್ತೆ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ವಿವರಿಸಿ. ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಯಾವುವು? ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದೆ? ಇವೆಲ್ಲ ನಿಮಗೆ ನೋಟ್ಸಲ್ಲೇ ಇದೆ, ನೋಟ್ಸ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಆನ್ಸರ್ಸು. ಸ್ಟೋರಿ ಗೊತ್ತಿದ್ರೆ ನೀವು ಅದಕ್ಕೆ ಆನ್ಸರ್ಸ್ನ ಬರಿಬೋದು. ಇಲ್ಲಿ ನಾನು ಆನ್ಸರ್ಸ್ನ ಕೊಡ್ತಿಲ್ಲ ಬಿಕಾಸ್ ವಿಡಿಯೋ ಲಾಂಗ್ ಆಗಿದೆ. ಜಸ್ಟ್ ಕ್ವಶನ್ ನಂಬರ್ 22, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಪಾರ್ಥ ಭೀಮರ ಬಗೆಗೆ ದುರ್ಯೋಧನ ಅಭಿಪ್ರಾಯಗಳನ್ನು ತಿಳಿಸಿ. ವಸಂತಮುಖ ತೋರಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಭಗತ್ ಸಿಂಗ್ ಜಲಿಯನ್ ವಾಲ್ಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ತಿಳಿಸಿ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು? ಕವಿ ಪರಿಚಯ ಫಾರ್ 3 ಮಾರ್ಕ್ಸ್. ಪೂರ್ತಿ ನರಸಿಂಹಾಚಾರ್ಯ ಮತ್ತು ರನ್ನ. ಕೆಳಗಿನ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ. ನೆಕ್ಸ್ಟು ಅಲಂಕಾರ 3 ಮಾರ್ಕ್ಸ್. ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣಗಿತ್ತಿಯಂತೆ ಶೋಭಿಸುತ್ತಿದ್ದವು. ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮವಾಚಕ ಯಾವುದು ಅದು ಬರೀರಿ. 3 ಮಾರ್ಕ್ಸ್ ಇರುತ್ತೆ. ಕೆಳಗಿನ ಗಾದೆಗಳನ್ನು ಯಾವುದಾದ್ರೂ ಒಂದಕ್ಕೆ ವಿಸ್ತರಿಸಿ ಬರೆಯಿರಿ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಅಥವಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಇದು 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಂಪಾರ್ಟೆಂಟು ಸಂದರ್ಭ 6 ಇರುತ್ತೆ, ಒಂದಕ್ಕೆ 3 ಮಾರ್ಕ್ಸ್. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಮನುಷ್ಯನಂತೆ ಟೊಪ್ಪಿಗೆ ಎಲ್ಲವೇ, ಪಸರಂ ಗೊಟ್ಟೆ ನಿಲ್ಲಿಯದಕ್ಕೆ ಮುಳಿಯದಿರಿ, ಹಸುರಾಗಸ ಹಸುರು ಮುಗಿಲು, ಹೊಡೆದರೋ ಗುಂಡ ಕರುಣ ಇಲ್ಲಂದಂಗ, ನೂಕಂಪಂತಮ್ಮರಿಯ ನಂದಂಬನ್ ಸಭೆಯೋಳ್ ನುಡಿದಂ. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ. 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. 4 ಮಾರ್ಕ್ಗೆ. ಪದ್ಯವನ್ನು ಓದಿಕೊಂಡು ನಿಮ್ಮ ಭಾಷೆಯಲ್ಲಿ ಸಾರಾಂಶನ ಬರೆಯಿರಿ. ಇದು 4 ಮಾರ್ಕ್ಸ್ಗೆ. ನೆಕ್ಸ್ಟು 8, 10 ವಾಕ್ಯ 2 ಇರುತ್ತೆ. 4 ಆಪ್ಷನ್ ಇರುತ್ತೆ. 4ರಲ್ಲಿ ಯಾವುದಾದ್ರೂ 2ನ ಬರೀರಿ. 41, 42 ಅದು. ನೆಕ್ಸ್ಟು ಗದ್ಯ ಭಾಗವನ್ನು ಓದಿಕೊಂಡು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನು ಓದಿ ಅದ್ರ ರಿಲೇಟೆಡ್ ಸಂಬಂಧಪಟ್ಟ ಕ್ವಶನನ್ನು ಕೊಟ್ಟಿದ್ದಾರೆ, ಆ ಕ್ವಶನ್ನ ಆನ್ಸರ್ಸ್ ಮಾಡಿ. ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜನ್ನು ಓದಿ ಆನ್ಸರ್ಸ್ ಬರೀರಿ. ಪ್ರಶ್ನೆಗಳು: ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ? ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬುವುದಿಲ್ಲ?
ನೆಕ್ಸ್ಟು ಪತ್ರ ಬರೆಯಿರಿ. 2 ಆಪ್ಷನ್ ಇದೆ, ಯಾವುದಾದ್ರೂ ಒಂದು ಪತ್ರ ಬರೆಯಿರಿ 5 ಮಾರ್ಕ್ಸ್ಗೆ. ನೆಕ್ಸ್ಟು ಪ್ರಬಂಧ 5 ಮಾರ್ಕ್ಸ್ಗೆ. ಸಾಮಾಜಿಕ ಪಿಡುಗುಗಳು ಅಥವಾ ಶಾಲಾ ಸಂಸತ್ತಿನ ಚಟುವಟಿಕೆಗಳು. ಇದಿಷ್ಟು ನಿಮ್ಮದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಬಂದಿರೋದು ಫೆಬ್ರವರಿ 25 ನಡೆದದ್ದು. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಪೇಪರ್.